ಯಾವ ಊರು? ಚಂದಾಪುರ. ಚಂದಾಪುರ, ಶಾಪುರ ತಾಲೂಕು. ಶಾಪುರದಿಂದ ನೇರ ಆಗತ್ತಲ್ವಾ ಇದು? ಒಂದು 15-16 ಕಿಲೋಮೀಟರ್ ಆಗುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಬೇಲಪ್ಪ. ಏನ್ ಮಾಡ್ತಿದ್ದೀರಾ ತಾವು? ನಾವು ರೈತರು. ಇದು ಬೀದಿನ ಇದು? ಅಲ್ಲಿಗೆ ಅಷ್ಟೇ ಅಲ್ವಾ? ಹೋಗುತ್ತಾ ಹೋಗುತ್ತಾ ಹಿಂಗ್ ಹೋಗುತ್ತಾ? ಹೀಗೆ ಬರುತ್ತೆ. ಇದು ನಿಮ್ಮ ಮನೆ ಯಾವ್ದು? ಇದೆಲ್ಲ ನಮ್ದೆ, ಅದು ನಮ್ದೆ, ಅದು ನಮ್ದೆ, ಇದು ನಮ್ದೆ. ಇದೇನಿದು? ರೂಮ್ ಕಟ್ಟಿದ್ದಾರೆ. ನೋಡಿ, ನಿಮ್ಮ ಜೀವನದಲ್ಲಿ ಇದನ್ನ ಇಟ್ಕೊಂಡು ನೀವು ಸಾಧನೆ ಅಂತ ಮಾಡ್ಬಿಟ್ರೆ, ಏನಾದ್ರು ಮಾಡ್ಬಿಟ್ರೆ, ನಾ ಕೇರ್ ವಾಸನೆ ಕೈ ಬಿಟ್ಬಿಡ್ತೀನಿ. ಅರ್ಥ ಆಯ್ತು ಹೇಳೋದು? ಇದೇನ್ ಗೊತ್ತಾ, ಒಂದ್ ತಲೆ ಮೇಲೆ ದೊಡ್ಡ ಬಂಡೆ ಇಟ್ಕೊಂಡಂಗ ನೀವ್ ಏನ್ ಮಾಡಿದ್ರು ಸಕ್ಸಸ್ ಆಗಲ್ಲ ನೋಡಿ, ನೆನಪಿಟ್ಕೊಳ್ಳಿ. ತಿರ್ಗಾ ಗಂಡ್ ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆಗಳಾಗ್ತವೆ, ನೆನಪಿಟ್ಕೊಳ್ಳಿ. ಗಂಡ್ ಮಕ್ಳಂದ್ರೆ ಮಕ್ಕಳಿಂದ ಹಿಡಿದು ಯಜಮಾನ್ರು ಅಂತ ಹೇಳೋದು, ಯಾಕೆ ಗಂಡಸರು ಅಂತ ಹೇಳಕ್ ಬರಲ್ಲ ನೋಡಿ. ಮಕ್ಕಳ ಅಂದ್ರೆ ಗಂಡು ಮಕ್ಕಳನ್ನ ಟೋಟಲಿ ಗಂಡು ಮಕ್ಳು ಅಂದ್ಬಿಡ್ತೀನಿ ನಾನು. ಅರ್ಥ ಆಯ್ತಾ? ಅವ್ರ ಮೇಲೆ ದೊಡ್ಡ ತೊಂದರೆ ಆಗತ್ತೆ. ಆರೋಗ್ಯ, ಆರ್ಥಿಕ ಮತ್ತೆ ಆಕ್ಸಿಡೆಂಟ್ಸ್ ಕೂಡ ಆಗಂತ ಚಾನ್ಸಸ್ ಇರುತ್ತೆ. ಅದೇ ದೊಡ್ಡ ದುರಂತಗಳಾಗ್ಬಿಡ್ತಾರೆ ನೋಡ್ರಿ, ನೆನಪಿಟ್ಕೊಳ್ಳಿ. ಫಸ್ಟ್ ಆರೋಗ್ಯಗಳು ದೊಡ್ಡ ಕಳ್ಳವಾಗ್ಬಿಡುತ್ತೆ. ಮತ್ತೆ ಹಂಗ ದುಡ್ಡು ಕಳ್ಕೊಂಡ್ಬಿಟ್ಟಿದ್ರಿ, ನೀವು ಕಳ್ಕೊಂಡ್ಬಿಟ್ಟಿದ್ರಿ. ಅರ್ಥ ಆಯ್ತಾ? ನಮಸ್ಕಾರ ತಾಯಿ. ಇದು ಫುಲ್ ಕ್ಲಿಯರ್ ಮಾಡಿ ಮುಖ ತೊಳೆದಾಗ ಎಷ್ಟು ಕ್ಲಿಯರ್ ಇರ್ತದೋ ಅಷ್ಟು ಕ್ಲಿಯರ್ ಆಗ್ಬಿಡ್ತೀರ. ಅವತ್ತೇ ಎಷ್ಟೋ ಕ್ಲಿಯರ್ ಆದಂಗೆ. ಇಲ್ಲಾಂದ್ರೆ ನಿಮ್ಗೆ ಏನ್ ಗೊತ್ತಾ, ಒಂದ್ ಟ್ರಿಗರ್ ಶೂಟ್ ಮಾಡ್ಕೊಂಡು ಇಟ್ಕೊಂಡಂಗೆ ನಾನು ಯಾವಾಗ ಆನ್ ಮಾಡ್ತೀನಿ ಗೊತ್ತಿಲ್ಲ, ನಾನು ಏನ್ ಮಾಡಿದ್ರೆ ಸಕ್ಸಸ್ ಇಲ್ಲ. ನೆನಪಿಟ್ಕೊಳ್ಳಿ, ಆಯುಷ್ಯ ಕೂಡ ಹೊಡೆದಾಕತ್ತೆ. ಫಸ್ಟ್ ಇದನ್ನ ಡೆಮಾಲಿಶ್ ಮಾಡಿ ಕ್ಲೀನ್ ಆಗಿ ನೀರ್ ಆ ಕಡೆ ಹಾಕಿರಿ, ಈ ಕಡೆ ಬರಂಗ್ ಮಾಡ್ಕೊಳ್ಳಿ. ಇದನ್ನ ಎತ್ತರ ಮಾಡ್ಬೇಡಿ. ಈ ಕಲ್ಲು ಇವೆಲ್ಲ ತೆಗೆದ್ಬಿಡಿ, ಇವನ್ನ ಯಾವ್ದು ಕೂಡ. ಓಕೆ, ಹಿಂಗ್ ಹೋಗೋಣ. ತಗೊಂಡು ಈ ಕಡೆ ಇದು ಬಾತ್ರೂಮ್ ನಮ್ದಲ್ಲ, ಇದು ರೂಮ್ ನಮ್ದಲ್ಲ, ಈ ರೂಮ್ ಪಕ್ಕಕ್ಕೆ ಹಾಕೊಳ್ಳಿ. ಈ ರೂಮ್ ನ ಸೇರ್ಸಿ ಹಾಕೊಳ್ಳಿ, ಬೇಕಾದ್ರೆ ತೊಂದ್ರೆ ಏನಿಲ್ಲ. ಅದೇ ಶೀಟ್ ಎಲ್ಲ ಹಾಕೊಂಡು ಆ ಇಟ್ಟಿಗೆ ಈ ಇಟ್ಟಿಗೆ ಎಲ್ಲ ಸೇರಿಸ್ಕೊಂಡು ಟೋಟಲ್ ಆಗಿ ಕಂಪ್ಲೀಟ್ ನೀವು ದನ ಇದೆಯಲ್ಲ, ಎತ್ತಿದೆಯಲ್ಲ, ಆ ಎತ್ತುವರೆಗೂ ಆ ಕಡೆಯಿಂದ ಟೋಟಲ್ ರೋಡ್ ಇಂದ 5 ಅಡಿ ಜಾಗ ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿ. ಇದನ್ನ ಈ ಮನೆ ಜಾಗ, ಈಗ ಮನೆ ಟಚ್ ಮಾಡಬೇಡಿ. ಮತ್ತೆ ಅಲ್ಲಲ್ಲ, ಈಗ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವು ಜಸ್ಟ್ ರಿಸಲ್ಟ್ ತಗೊಳ್ಳಿ ಫಸ್ಟ್. ಸುಮ್ನೆ ಯಾಕೆ ಹೊಡೆದಾಕೋ ಅವೆಲ್ಲ ಮಾಡ್ಕೊಳ್ಳೋದು? ಬೇಕಡೆ ಬಾಪ, ಈ ಕಡೆ ಬಮ್ಮ. ಸರಿ, ಒಂದ್ ಕೆಲಸ ಮಾಡಿ. ಹಾಗಾದ್ರೆ ಹೊಡೆದಾಕ್ತಿವಿ ಅಂತಂದ್ರೆ ಪೂರ್ತಿ ಎಲ್ಲ ಡೆಮಾಲಿಶ್ ಮಾಡಿ, ಬೇಕಾದ್ರೆ ಮನೆ ಟಚ್ ಮಾಡ್ದಂಗೆ. ಇದೇನಿದು? ಇದು ಯಾಕೆ ಮಾಡ್ಕೊಂಡಿದ್ರಿ? ಕಟ್ಟಿಬಿಟ್ಟಿದ್ದಾರೆ. ಸರಿ, ನಿಮ್ಗೆ 100ಕ್ಕೆ 100 ಒಳ್ಳೇದಾಗದನ್ನ ಹೇಳ ನಾನು. ಹೌದಾ? ಸರಿ, ಒಂದ್ ಕೆಲಸ ಮಾಡಿ. ಹಾಗಾದ್ರೆ ನಿಮ್ಗೆ ಇದ್ರಲ್ಲಿ ಒಳ್ಳೆ ರಿಸಲ್ಟ್ ಬರ್ಬೇಕು ಅಂದ್ರೆ ಇದನ್ನೆಲ್ಲ ತೆಗೆದ್ಬಿಟ್ಟು ನೀವು ಇನ್ನೂ ತೆಗೆದ್ಬೇಕಾದ್ರೆ ಇಲ್ಲಿಂದ ಬೇಕಾದ್ರೆ ಸ್ವಲ್ಪ ಎತ್ತರ ಮಾಡ್ಕೊಂಡು ಇದನ್ನ ಮನೇಲಿ ಮಾಡ್ಕೊಂಡು ಇದನ್ನೆಲ್ಲ ದನ ಆಕಳನ್ನ ಎಲ್ಲ ಕಟ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲಿ ಆರೋಗ್ಯವಾಗಿರ್ತಾವ ಅವು ಕೂಡ, ಇಲ್ಲಾಂದ್ರೆ ಅವು ಸತ್ತು ಹೋಗ್ತಾವೆ. ಅರ್ಥ ಆಯ್ತಾ? ಒಂದು ಇದೆಯೋ ಇದೆಲ್ಲ ಕಟ್ ಮಾಡಿ ತೆಗೆದಾಕಿ ಈ ಶೀಟ್ ಒಂದೇ ಲೆವೆಲ್ಗೆ ಹಾಕಿ ನೋಡಿ. ಎಲ್ಲ ಜಿಗ್ ಆಗಿದೆ ನೋಡಿ, ಎಲ್ಲ ಹಿಂಗಾಗಿದೆ. ಒಂದೇ ಲೆವೆಲ್ಗೆ ಬರ್ಲಿ ಈ ಮನೆ. ಇದೆಲ್ಲ ಇಲ್ಲಿಂದ ಪೂರ್ತಿ ಹೋಗ್ಬಿಡ್ಬೇಕಿದು. ಯಾವತ್ ಹೋಗುತ್ತೋ ಆವತ್ ಊಟ ಮಾಡ್ತಾರೆ ನೀವು. ಪೂರ್ತಿ ತೆಗೆದ್ಬಿಡ್ಬೇಕು ಇದನ್ನ. ನೀವ್ ಚೆನ್ನಾಗ್ ಮಾಡ್ತೀವಿ ಅಂದಿದ್ದೆ ಕೇಳದ್ ನಾನು. ಅರ್ಥ ಆಯ್ತಾ? ನೀವ್ ಮಾಡ್ತೀವಿ, ಇದೆಲ್ಲ ಮಾಡ್ಕೊಳ್ತೀವಿ ಅನ್ನೋ ನಂಬಿಕೆ. ಇದು ಪರ್ಮನೆಂಟ್ ಸೊಲ್ಯೂಷನ್. ಇದು ಆಂಜನೇಯ ಸ್ವಾಮಿ ಕೊಡ್ತಾನೆ ನಿಮಗೆ. ಅದ್ರ ಬಗ್ಗೆ ಆಲೋಚನೆ ಬೇಡ, ಧೈರ್ಯವಾಗಿ ಮಾಡಿ ಇದನ್ನ. ಈ ಗೋಡೆ ಇದೆಯಲ್ಲ, ಈ ಕಟ್ಟೆ ಇದೆಯಲ್ಲ, ಈ ಕಟ್ಟೆ ಲೆವೆಲ್ಗೆ ಕೊಡಿ. ಮತ್ತೆ ಇದು ಹೇಳಿದ್ದು ಮತ್ತೆ ಇಷ್ಟೇ ಇರ್ಲಿ. ರೂಮು ಅಲ್ಲಿಂದ ಇಲ್ಲಿಗೆ ಏಕ ಹೋಗ್ಲಿ, ಬೇಕಾದ್ರೆ ಮನೆ ಟಚ್ ಮಾಡಬೇಡಿ. ಇದನ್ನ ಇದು ಟಚ್ ಆಗ್ಬಾರ್ದು. ಇವಕ್ಕೆಲ್ಲ ಇದಕ್ಕೆ ಮನೆಗೂ ಇದಕ್ಕೆ ಸಪರೇಟ್ ಮಾಡ್ಕೊಳ್ಳಿ. ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಯಾವತ್ ಕ್ಲಿಯರ್ ಮಾಡ್ತಿರೋ ಆವತ್ತೇ ಒಂದು ದೊಡ್ಡ ಗುಡ್ಡನ್ನ ತೆಗೆದು ಕಡೆಗೆ ಬಿಸಿ ಆಗಿದ್ದಂಗೆ ನೆನ್ಪಿಟ್ಕೊಳ್ಳಿ. ಸರಿನಾ? ಅಂತ ಒಂದಿದ್ರಾಗಿದ್ದೀರಾ? ಹಾ, ಸರಿ ಮಾಡ್ಕೊಳ್ಳಿ. ಟಚ್ ಮಾಡಿ ಶೀಟ್ ಎಲ್ಲ ಒಂದೇ ಲೆವೆಲ್ಗೆ ಇರ್ಲಿ. ಹಾ, ಸರಿನಾ? ಅಡಿಗೆ ಇದ್ ಮಾಡ್ತೀರಾ? ಯಾಕೆ ಅಡಿಗೆನಾ? ಒಂದ್ ಕೆಲಸ ಮಾಡಿ, ಅಡಿಗೆನಾ ಇನ್ನೂ ನಾನು ಹೇಳೋದು ದುರಂತಗಳಾಗ್ಬಿಡ್ತವೆ, ಸಮಸ್ಯೆ ಆಗತ್ತೆ. ಮತ್ತೆ ನೆನಪಿಟ್ಕೊಳ್ಳಿ ಇದನ್ನ. ಅರ್ಥ ಆಯ್ತಾ? ಇದ್ ತೆಗೆದು ಬಿಡಿ, ನಿಮ್ಮದಿಗಿರ್ತೀರಿ. ಅರ್ಥ ಆಯ್ತಾ? ಅಲ್ಲಿ ಮಾಡಕ್ಕಾಗತ್ತೆ ಅಡಿಗೆನ? ಅಡಿಗೆ ಮಾಡಕ್ಕಾಗತ್ತಾ? ಇರಲ್ಲ. ಈ ಒಲೆನ ಈ ಕಡೆ ಮುಖ ಮಾಡ್ಕೊಂಡು ಕಟ್ಟಿಗೆ ಈ ಕಡೆ ಇಡೋದು. ತಾಯಿ ಬಾ, ಈ ಕಡೆ ಬಾಮ್ಮ. ನಾನು
ಕೇಳ್ಕೋಬೇಕು. ನಾನು ಫೋನ್ ಮಾಡಿದಾಗ ಈ ಒಲೆನ ಈ ಕಡೆ ಹಾಕೊಂಡು ಇದಕ್ಕೆ ಟಚ್ ಮಾಡಿ ಒಲೆನ ಬೇಕಾದ್ರೆ ಟಚ್ ಮಾಡಿ ಈ ಕಡೆ ಒಲೆ ಇಡಿ, ಹಿಂಗ್ ಹೋಗ್ಲಿ. ಇಲ್ಲೊಂದು ಕಿಟಕಿ ಮಾಡ್ಕೊಳ್ಳಿ, ಗಾಳಿ ಹೋಗ್ಲಿ ಬೇಕಾದ್ರೆ, ತೊಂದ್ರೆ ಏನಿಲ್ಲ. ಸರಿನಾ? ಆ ಗೋಡೆಯಿಂದ ಇಲ್ಲಿಗೆ ಎಷ್ಟು ನಮ್ಮ ಮನೆ ಇರುತ್ತೋ ಆ ಗೋಡೆಯಿಂದ ಅದು ಅಷ್ಟೇ ಇರಬೇಕು ನಮ್ಮ ಮನೆ. ನೆನಪಿಟ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ಈ ಗೋಡೆ ಟಚ್ ಆಗಬಾರ್ದು. ಇದು ಗೋಡೆಗಿನ ಕಟ್ಟಿದ್ರೆ ಅಕಸ್ಮಾತ್ ಇದು ಒಲೆ ಟಚ್ ಆಗಬಾರ್ದು. ಅಲ್ಲಿಂದ ಒಂದೂವರೆ ಗ್ಯಾಪ್ ಇರ್ಲಿ. 1.5 feet. ನೀವು ಫೂಟ್ ಅಂತಿರಲ್ಲ ನೀವು, 1.5 foot ಗ್ಯಾಪ್ ಇರಬೇಕು. ನೆನಪಿಟ್ಕೋಬೇಕಾದ್ರೆ ನೀವು 1.5 feet ಸರಿನಾ ಇಟ್ಕೋಬೇಕು. ಆಕಸ್ಮಿಕ ನನಗೆ ಬೇಕು ಅಂದ್ರೆ, ನನಗೆ ಬೇಕಪ್ಪ ಈಗ ಇಲ್ಲಿ ಸ್ವಲ್ಪ ನಮ್ಗೆ ಸೇಫ್ಟಿ ಬೇಕು ಅಂತ ತಿಳ್ಕೊಳ್ಳಿ. ಬೇಕು ಅಂದಾಗ ಇಲ್ಲಿಂದ ತಡಿಕೆ ಬರ್ತಾವಲ್ವಾ, ಕುರಿ ಮೇಕೆಗಳು ತಡಿಕೆ ಕಟ್ತಿಲ್ವಾ ನೀವು, ತಡಿಕೆ ಹಾಕೊಳ್ಳಿ, ತೊಂದ್ರೆ ಏನಿಲ್ಲ. ಗೋಡೆ ಕಟ್ಕೊಂಡ್ರೆ ಕಾಸ್ಟ್ಲಿ ಆಗುತ್ತೆ. ಅಷ್ಟೇ ಕಾಸ್ಟ್ಲಿ ಮಾಡ್ಕೊಳ್ತೀರಿ. ನೀವ್ ಚೀಪಾಗಿ ಮಾಡ್ಬೇಕಂದ್ರೆ ಗೋಡೆ ಕಟ್ಕೊಳ್ತು ಅಂದ್ರೆ ನಂಗೆ ಏನ್ ಅಭ್ಯಂತರ ಏನಿಲ್ಲ. ಹೆಂಗ್ ಕಟ್ಟಬೇಕು ಅಂದ್ರೆ ಆ ಗೋಡೆಯಿಂದ ಒಳಯ ಈ ಗೋಡೆಗೆ ಎಷ್ಟಿದೆಯೋ ಅಲ್ಲಿಂದ ಅಲ್ಲಿಗೂ ಅಷ್ಟೇ ಬರಬೇಕು. ಲಾಸ್ಟ್ ಅಲ್ಲಿಗೂ ಅಷ್ಟೇ ಬರ್ಬೇಕು ನೋಡಿ. ಅರ್ಥ ಆಯ್ತಾ? ಜಿಗ್ಜಾಗ್ ಆಗ್ಬಾರ್ದು. ಹಿಂಗೆ ಒಂದು ಗೇಟ್ ಮಾಡ್ಕೋಬೇಕು. ಅವಾಗ ಡೌಟ್ ಬರುತ್ತೆ ನಿಮ್ಗೆ, ಫುಲ್ ಗೋಡೆ ಕಟ್ಬಿಟ್ರೆ ಒಳಗ್ ಬರೋದು ಹೆಂಗೆ ಅಲ್ವಾ? ಸೊ ಹಾಗಾಗಿ ಆ ಬೀದಿ ಇದೆಯಲ್ಲ, ಆ ಬೀದಿಯಿಂದ ನೇರವಾಗಿ ನಿಂತ್ಕೊಂಡು ನೋಡಿದ್ರೆ ನಾನು ಡೋರ್ ಬರ್ಬೇಕು. ಗೇಟ್ ಮಾಡ್ಕೊಂಡ್ರೆ ಸಾಕು. ಗೇಟ್ ಟೈಪು ಅಂದ್ರೆ ಈ ನೇರವಾಗಿ ಇದಕ್ಕೂ ನೇರವಾಗಿರ್ಬೇಕು. ಈ ಬಾಗಲಿಗೂ ಇದಕ್ಕೂ ನೇರವಾಗಿರ್ಬೇಕು. ಅಕಸ್ಮಾತ್ ಇಲ್ಲಿ ಮಾಡಿದ್ರೆ ತಿಳ್ಕೊಳ್ಳಿ, ಇಲ್ಲಿಂದ ಸ್ವಲ್ಪ ಆ ಕಡೆ ತಿರ್ಕೊಳ್ಳಿ, ಇಲ್ಲಿ ಮಾಡ್ಕೊಂಡು ತಿಳ್ಕೊಳ್ಳಿ. ಇದಕ್ಕೆ ಸೆಂಟರ್ ಬರುತ್ತಲ್ವಾ, ಬರ್ಕೊಡ್ದು ಬಾಗಿಲಿಗೆ ಬೀಳಬಾರ್ದು. ಅರ್ಥ ಆಗತ್ತೆ ನಾನು ಹೇಳುದು? ಇನ್ನೊಂದ್ಸರಿ ಕೇಳಿ, ಪದೇ ಕೇಳಿ. ನಾನು ಹೇಳ್ತೀನಿ. ಬೇಕಾದ್ರೆ ನಾನು ಹೊರಗೆ ಹೋದಾಗ ನನಗೆ ಫೋನ್ ನಲ್ಲಿ ಕೇಳೋದು, ಇನ್ನೊಂದು ಮಾಡಿದ್ರೆ ನೀವು ನೆನಪಿರಲ್ಲ ನನಗೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನೇರವಾಗಿರ್ಲಿ. ಈ ಗೇಟ್ ಇಂದ ಬಂದ್ರೆ ನೇರವಾಗಿ ಹೋಗ್ಬಿಡ್ಲಿ, ಬೇಡ ಅದು ಬೇಡ. ಹಿಂಗ್ ಹಿಂಗ್ ಹೋಗಿ ಇದೆಲ್ಲ ಹಾಲ್ ಮಾಡ್ಕೊಳ್ಳಿ. ಇದು ಒಂದು ಒಳ್ಳೆ ಮನೆ ಕಟ್ಕೊಳ್ತೀವಿ. ಇನ್ನೊಂದ್ 2 ವರ್ಷ ಒಳ್ಳೆ ಮನೆ ಕಟ್ಕೊಳ್ತೀವಿ. ಇಷ್ಟು ಮಾಡ್ಕೋಬೇಕು ಫಸ್ಟ್. ಮಾಡ್ಕೊಂಡಾಗ ನೋಡಿ ಇಲ್ಲಿ ಗೋಡೆ ಕಟ್ಕೊಂಡ್ ತಿಳ್ಕೊಳ್ಳಿ. ಇಲ್ಲಿಗೆ ಗೋಡೆ ಕಟ್ಬಿಟ್ಟು ನಾವೆಲ್ಲ ಇಲ್ಲಿಂದ ಅದು ಸೇರ್ಸ್ ಕಟ್ಬಿಟ್ಟೆ ತಿಳ್ಕೊಳ್ಳಿ. ಇದನ್ನೆಲ್ಲ ಪೂರ್ತಿ ಗೋಡೆಯಿಂದ ಪೂರ್ತಿ ತೆಗೆದ್ಬಿಡ್ತೀವಿ ಅನ್ಕೊಳ್ಳಿ. ಅಂದ್ಕೊಂಡಾಗ ಇಲ್ಲಿಂದ ಒಂದು ಫೀಟ್ ಮಳೆ ಬೆಳೆ ಬಂದ್ರೆ ನಮಗೆ ನೀರು ಇರಿಸಿ ಹೊಡಿದಂಗೆ 1 feet ಬಿಡ್ತೀವಿ ಅಂತ ತಿಳ್ಕೊಳ್ಳಿ. ಬಿಟ್ಟಾಗ ಟೋಟಲ್ ಇಲ್ಲಿಂದ ಅಲ್ಲೇವರೆಗೂ ಇರಬೇಕು ಸೀಟ್. ಅದು ಸೀಟ್ ಕ್ಲೋಸ್ ಮಾಡ್ಕೋ. ಸೀಟ್ ಇದಾವಲ್ವಾ, ಇಲ್ಲಿಂದ 1.5 ಬಿಟ್ಟಿದ್ರೆ ಅಲ್ಲಿ 1.5 ಇರ್ಬೇಕು, ಅಲ್ಲಿ 1.5 ಇರ್ಬೇಕು. ಇಲ್ಲಿ 2 ಬಿಟ್ರಿ ಅಂತ ತಿಳ್ಕೊಳ್ಳಿ. ಅಲ್ಲಿಂದ 2 ಬಿಟ್ರೆ ಮನೆ ಕೊನೆವರೆಗೂ 2 ಇರ್ಬೇಕು. ಮಾಡ್ಕೋಬಹುದು. ಬಟ್ ಇದನ್ನ ಮುಂದಕ್ಕೆ ಹಾಕೋಬೇಕಾಗತ್ತೆ. ಇದಾವ ಸೀಟ್ ಇದಾವ, ದುಡ್ಡು ತಂದು ಖರ್ಚು ಮಾಡ್ಕೊಂಡು ಮಾಡ್ಬೇಡ್ರಿ ಅಂತ ಹೇಳೋದು. ಇದಾವ ಇದ್ರೆ ಒಂದು 3 ಅಡಿನ ಅಲ್ಲಿಂದ ಆಲೇಲ್ ಮಾಡ್ಕೊಳ್ಳಿ. ಆಲೇಲ್ ಫುಲ್ ಟೈಟ್ ಆಗಿ ಮಾಡ್ಕೊಳ್ಳಿ. ಇದನ್ನೆಲ್ಲ ತೆಗೆದಿರ್ತೀವಲ್ವಾ, ಅಲ್ಲಿಂದ ಸೀಟಿಗೆ ತಗಲ್ದಂಗೆ ಅಲ್ಲಿಂದ ಬೇಕಾದ್ರೆ ನಮ್ಗೆ ಹೋಗ್ಲಿ, ಬರದಾಡಿಂಗೆ ಉದ್ದ ಹೋಗ್ಲಿ. ಸರಿನಾ? ನೀವೇನೇನೇನೇ ಮಾಡೋದ್ ಬೇಡ, ತಲೆ ಕೆಡಿಸ್ಕೋಬೇಡಿ. ಅಡಿಗೆ ಅಲ್ಲಿ ಮಾಡ್ಕೊಳ್ಳಿ. ಒಳಗೆ ಹಿಂಗ್ ಬಂದು ಇದೆಲ್ಲ ಹಾಲ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್. ಅವಾಗ ನಿಮ್ಗೆ ದೇವ್ರ ಊಟ ಕೊಡ್ತಾನೆ. ಇವಾಗೇನು ರೋಡ್ ಬಾಗಿಲಿಗೆ ಸಂಬಂಧ ಇಲ್ಲ ಗುರು. ಇವಾಗ ರೋಡ್ ಇನ್ನು ಅಲ್ಲಿಂದ ಅರ್ಥ ಆಯ್ತು. ನಾನು ಇದನ್ನಲ್ಲ, ನೀನೇ ನಾನು ಇದನ್ ಬಿಡು. ನಾನಿಲ್ಲ ನಿನ್ಗೆ, ನಾನಿಲ್ಲನಪ್ಪ ನಿನಗೆ. ಅದ್ ಯಾರನ್ನ ಹೇಳಿ ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ. ಸರಿನಾ? ಇಲ್ಲಿ ನಿಮ್ಗೆ ಒಂದು ಒಳ್ಳೆ ಮನೆ ಕಟ್ಕೊಳ್ತೀರಿ. ಒಳ್ಳೆ ಮನೆ ಕಟ್ಕೊಡೋ ಜವಾಬ್ದಾರಿ ನಂದಮ್ಮ. ನೀವ್ ಯಾರ್ಯಾರು? ನೀವು ನಿಮ್ದೆಲ್ಲ ಮುಗಿದಿದೆ, ಶಾಸ್ತ್ರಗಳು ಪಾಸ್ ಎಲ್ಲ ಮುಗಿದಿದೆ. ನಿಮ್ದು ಎಲ್ಲಾ ದೇವಸ್ಥಾನ ಎಲ್ಲ ಹೋಗಿ ಬಂದಿದ್ದೀರಿ. ಸರಿನಾ? ಅರ್ಥ ಆಯ್ತಾ? ಈಗ ಎಲ್ಲಾ ಮುಗಿಸ್ಬಿಟ್ಟಿದ್ದೀರಿ. ಲಾಸ್ಟ್ ಚಾನ್. ನನಗೇನ ಕೊಡ್ತೀರಾ ನೀವು? 1-2 ಎಕರೆ ಜಮೀನು ಬರ್ಕೊಡ್ರಿ ಹೇಳಿದಿನ ನಾನು? ಇಲ್ವಲ್ಲ. ನಿಮ್ಮ ಮನೆಯನ್ನು ನೀವು ಸರಿ ಮಾಡ್ಕೊಳ್ತೀರಿ. ನೀವು ಮಾಡ್ಕೊಂಡು ಚಾಲೆಂಜ್ ಮಾಡ್ತೀನಿ. ಇಷ್ಟು ವರ್ಷದ ಸಾಧನೆ ಎಲ್ಲ ಮಣ್ಣುಪಾಲೆ. ಇಲ್ಲಿಂದ ಸ್ಟಾರ್ಟ್ ನಿಮ್ದು. ಯಾವ ದೇವ್ರು ಕಾಪಾಡಿದ್ನೆಲ್ಲ ಗೊತ್ತಿಲ್ಲ. ದೇವ್ರ ವಾಸ್ತು ನಿಮ್ಮನ್ನ ಕಾಪಾಡುತ್ತೆ. ಅದು 100ಕ್ಕೆ 100 ಸತ್ಯ. ಆಂಜನೇಯ ಸ್ವಾಮಿ ಕಾಪಾಡುತ್ತಾನೆ. ಧೈರ್ಯವಾಗಿ ಇದನ್ನ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಮುಂದರ್ಸಿ ಹೇಳಿ. ನನಗೆ ಮುಂದರ್ಸಿ ಹೇಳಿ. ನೀವು ಮಾಡಿದ್ದು ನೀವು ಸಂತೋಷ ಪಟ್ಟಿರಲ್ಲ ಊಟ ಮಾಡ್ಬೇಕಾದ್ರೆ, ಚೆನ್ನಾಗಾಯ್ತಪ್ಪ ನಮ್ಗೆ ಅಂತ. ಅದು ನಮಗೂ ಊಟ ಕೊಡ್ತಂತೀವಿ ಅಲ್ವಾ? ನೀವು ಅಯ್ಯೋ ಅಂದ್ರೆ ನಮಗೇನು ಅಂತ ಕರ್ಮ ಬೇಡ.
ಸಾಧ್ಯವಾದಷ್ಟು ಒಳ್ಳೇದೇ ಆಗ್ಲಿ, ಆಯ್ತು ಸರಿನಾ? ಇಷ್ಟು ದಿನ ಏನಾಗೈತೋ, ಹೌದು ಎಷ್ಟು ಪ್ರಯತ್ನ ಮಾಡಿದ್ರಿ ನೀವು, ಇದು ಪ್ರಯತ್ನ ಮಾಡಕ್ಕೇನು? ಹೌದು ಮಾಡೋಣ ಗುರು. ಅದಕ್ಕ ನಮ್ಗೆ ಏನು ಗೊತ್ತಿಲ್ಲ, ಸುಮ್ನೆ ಯಾರು ನಿಮ್ಮನ್ನ ಕೇಳ್ಬೇಕು, ನಿಮ್ಮನ್ನ ವಿಡಿಯೋ ನೋಡಿ ಗುರುಗಳೇ ಕರ್ಕೊಂಡು ಗುರುಗಳು ಕರೆಸಿಬಿಟ್ಟು ತೋರಿಸಿ ಮಾಡೋಣ ಅಂತ ನಾನು ಸುಮ್ಮನೆ ಇದ್ದೀನಿ ಗುರು. ಏನಿಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಕೆಲಸ. ನಾನು ಹೇಳ್ತೀನಿ, ಒಬ್ಬಕಾರೆ ಹೇಳ್ತೀನಿ, ಸ್ಟಾರ್ಟ್ ಮಾಡಿ ಪಟ 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 ಕೆಲಸ ಆಗತ್ತೆ. ಅಲ್ಲೊಂದು ಗೋಡೆ ಕಟ್ಟಿಕೊಳ್ಳಿ, ಇರೋದ್ರಲ್ಲಿ ನಾನು ಹೇಳಿದ್ನಲ್ಲ ಶೀಟ್ ಎಲ್ಲ ಒಂದೇ ಕಡೆ ನೀರು ಬರ್ಲಿ ಮಾಡಿ ಮುಂದರ್ಸಕ್ಕೆ ಮನೆ ಸ್ಟಾರ್ಟ್ ಮಾಡ್ಬೇಕು ನಾನು ಅನ್ನೋ ದಮ್ಮು ಬರುತ್ತೆ. ಚಿತ್ತ ಮಣ್ಣಿನ ಮನೆ ಎಲ್ಲ ಒಂದೇ ಲೆವೆಲ್ಗೆ. ನೀರು ಬರ್ಬೇಕಂತ